ಯಾಕ ನೀನು ಏನಾರು ಬರ್ತಿದ್ರೆ ಇವತ್ತು ಅವ್ರು ನಾನು ಕೊಂದ ಬಿಡ್ತಿದ್ರಣ. ಒಳ್ಳೆಯವ್ರಿಗೆ ಕಾಡ ಒಬ್ಬಿದ ಕಾಯವ್ರು ದೇವ್ರ ರೂಪದಾಗ ರಗಡ ಮಂದಿ ಬರ್ತಾರಂತ ಮಗಳ. ಅಲ್ಲ, ಒಳ್ಳೆಯವ್ರನ್ನ ಯಾವತ್ತೂ ಸಾಯಕ್ಕೆ ಬಿಡೋದಿಲ್ಲ ದೇವ್ರು. ಕೆಟ್ಟವ್ರನ್ನ ಮಾತ್ರ ಅನುಭವಿಸಿ ನರಳಿ ಸಾಯುವಂಗೆ ಮಾಡ್ತಾನ. ನೀನು ನೆನಪಿಟ್ಕೊ. ಆದ್ರೂ ದೇವರು ಒಳ್ಳೆಯವ್ರಿಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಾನೆ ಅಕ್ಕ? ದೇವ್ರ ಎಲ್ಲರನ್ನೂ ನೋಡ್ತಿರ್ತಾನೆ. ಒಳ್ಳೆಯವ್ರಿಗೆ ಒಂದು ಕಾಲ ಆದ್ರೆ ಕೆಟ್ಟವ್ರಿಗೆ ಒಂದು ಕಾಲ ಅಂತಿರುತ್ತೆ ಮಗಳ. ನೀನೇನು ಚಿಂತೆ ಮಾಡೋಕೆ ಹೋಗ್ಬೇಡ. ಒಳ್ಳೆಯವ್ರಿಗೆ ಭಾಳ ಕಷ್ಟ ಕೊಡ್ತಾನೆ ದೇವ್ರು. ಕಷ್ಟ ಕೊಟ್ಟು ಪೆಟ್ಟು ಕೊಟ್ಟು 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 ಅವ್ರನ್ನ ಸಿಲೆ ಮಾಡಿಬಿಡ್ತಾನೆ. ಅದ ಕೆಟ್ಟವ್ರನ್ನ ನೋಡುವಂತೆ ಸಿಲೆ ಹೋಗಿ ಅವ್ರು ಏನಾಗ್ತಾರೆ ಅಂತ ನಿನಗೆ ಗೊತ್ತಾಗತ್ತೆ. ಚಿಂತೆ ಮಾಡಬೇಡ. ಇವತ್ತು ನಮ್ಮ ಮನ್ಯಾಗ ಇರು. ನಾಳೆ ಯಾಕಂದ್ರೆ ಈಗ ನೀನು ಹೋಗೋದು ಹೊತ್ತಾಗೈತಿ. ನಾಳೆ ಬೆಳಿಗ್ಗೆ ನಾನು ನಿಮ್ಮ ಊರಿಗೆ ಗಾಡಿ ಹತ್ತಿಸ್ತಾನೆ. ಇಲ್ಲ ಒಂದು 2 ದಿನ ಇದ್ದು ಇಲ್ಲ ಆರಾಮ್ ತೊಗೊಂಡು ಹೋಗ್ತೇನಂದ್ರೆ ನಮ್ಮ ಮನ್ಯಾಗನೇ ಇರ್ಬೋದು. ಆದ್ರೆ ನಿನ್ನ ಗಂಡ ತಿರ್ಸೆಟ್ಗಾನ ಸಿಟ್ಟು ಮಾಡ್ತಾನೆ. ಮತ್ತು ನಮ್ಮ ಬಾಗಿಲಿಗೆ ಬಂದು ನಿಂತು ಒದರೋದಾಗಲಿ, ನೀ ನಮ್ಮ ಮನೆ ಬಿಟ್ಟು ಇವ್ರ ಮನ್ಯಾಗ ಇರೋದ ಅಂತ ಯಾಕಂತ ಕೇಳೋದಾಗಲಿ. ಆಮೇಲೆ ಓನ್ಯಾಗಿನ ಮಂದಿ ಅಲ್ಲ ಇಲ್ಲೇ ಎದುರಿಗೆ ಗಂಡು ಮನೆ ಐತಿ ಅಲ್ಲಿ ಬಿಟ್ಟು ನಿಮ್ಮ ಮನೆಯಾಗ ಯಾಕದಾಳಕ್ಕ ಅಂತ ಕೇಳೋದು ಬ್ಯಾಡಲ್ಲ. ಹಾಗಾಗಿ ನೀ ಏನು ಮಾಡ, ನಾಳೆ ಬೆಳಿಗ್ಗೆ ನಾವು ಗಾಡಿ ಹತ್ತಿಸ್ತೇವೆ. ಇದು ಓನ್ಯಾನ ಮಂದಿಗೂ ಗೊತ್ತಾಗೋದು ಬೇಡ, ನಿಮ್ಮ ಮನೆಯವ್ರಿಗೂ ಗೊತ್ತಾಗೋದು ಬೇಡ. ಅವರು ನಾಳೆ ತನಕ ಕೇಳಾಕದು ಬರೋಕೆ ಧೈರ್ಯ ಇಲ್ಲ ಅವ್ರಿಗೆ. ಗೊತ್ತಾಯ್ತು? ನೀನು ಕೇಳಾಕ ಇಲ್ಲಿ ಬಂದು ಯಾಕೆ ಇಟ್ಕೊಂಡು ಅಂತ ಕೇಳೋಕ್ಕೂ ಧೈರ್ಯ ಇಲ್ಲ. ಯಾಕಂದ್ರೆ ನಾನು ಹೇಳ್ತಾನೋ ಅಂಜಿಕೆ ಐತಿ ನಿನ್ನ ಗಂಡಗಾಗಲಿ ನಿಮ್ಮ ಅತ್ತೆ ಆಗಲಿ. ಅದ 2 ದಿನ ಆತಂದ್ರೆ ಸುಳ್ಳ ಏನೋ ಇಕ್ಕೆ ಹೇಳಿ ನನ್ನ ಸೊಸಿ ಕಲಿಸಿ ಇಟ್ಕೊಂಡಾಳಂತ ನನ್ನ ಮೇಲೆ ಅಪವಾದ ಬರಬಾರ್ದಲ್ಲ ನಾಳೆ. ಅದಕ್ಕೆ ನೀ ಏನು ಮಾಡು, ಇವತ್ತಿರು, ನಾಳೆ ಬೆಳಗ್ಗೆ ನಾ ಹೋಗಿ ಕಳಿಸಿ ಬರ್ತೇನೆ. ಆದ್ರೂ ನಾ ಈಗ ಹೊಟ್ಟಿಲೇ ಇದ್ದೀನಿ, ಹಳ್ಳ ಹೊಳಿ ದಾಟಬಾರ್ದು, ಆಕೆ ಬರೋದಿಲ್ಲ ಅಂತ ನಮ್ಮ ಅವ್ವ ನಮ್ಮ ಅಪ್ಪನ ಮುಂದೆ ಹೇಳ್ಬಿಟ್ಟಾರ. ಈಗ ನಾ ಹೋದ್ರೆ ಗೊತ್ತಾಗೋದಿಲ್ಲನ? ಹುಚ್ಚಿ, ಎಷ್ಟು ದಿನ ಅಂತ ಹಿಂಗೆ ಇರ್ತಿ ಹೇಳ್ಬಿಡಿ. ಈಗ ಹೊಡೆಸ್ಕೊಂಡು ನಿನ್ನ ಹೊಟ್ಟೆಗಿನ ಮಗುಗೆ ಏನರ ತೊಂದರೆ ಆದ್ರೆ ಏನು ಮಾಡ್ತಿ? ಅದಕ್ಕೆ ನೀ ಏನು ಮಾಡು, ಹೋಗು ನಿನ್ನ ಗಂಡ ಮನೆ ತವ್ರ ಮನೆಗೆ ಹೋಗಿ ಅಲ್ಲಿ ಇದ್ದದ್ದು ನಡೆದದನ್ನ ಘಟನೆ ಹೇಳಿ ಉಳಿದು ಬಿಡಲ್ಲೇ. ನೀ ಏನು ಹೊಳ್ಳಿ ಬರ್ಬೇಕಂತೀವ ಅಲ್ಲೇ ಇರ್ಬೇಕಂತೀವ? ಇಲ್ಲಕ್ಕ, ಇಲ್ಲ, ಈ ಸಲ ಮನಸ್ಸು ಗಟ್ಟಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಇನ್ನು ಮುಂದೆ ನಾ ಇಲ್ಲಿ ಹೊಳೆ ಬರೋದೇ ಇಲ್ಲ. ಬೇಕಾದ್ರೆ ನನಗೆ ಒಂದು ಮನಿನೇ ಐತಿ. ತವ್ರ ಮನೆಯವರು ಒಂದು ಮನೆ ಕೊಟ್ಟಾರ. ಅದೇ ಮನೆ ನಂದ. ನಮ್ಮಪ್ಪ ನಮ್ಮವ್ವ ಇರ್ತಾನ, ಅವ್ರು ಇರ್ತಾರೋ ಇಲ್ಲದ ಕಾಲಕ್ಕೆ ಮನೆ ನಂದ. ಅದಕ್ಕೆ ನಾ ಏನು ಮಾಡ್ತೇನೆಂದ್ರೆ ಅಲ್ಲೇ ಉಳಿತೀನಿ. ಬಂದು ಇರ್ತಾರನ್ನ ನನ್ನ ಗಂಡ ನನ್ನ ಜೋಡಿ ಇರಲಿ. ಇಲ್ಲಂದ್ರೆ ಇನ್ನು ಇವ್ರು ನಮ್ಮ ಅತ್ತೆ ಕೂಡ ನಮ್ಮ ಬಾಳೆ ಆಗಲ್ಲ. ಅಲ್ಲ ನನ್ನ ಗಂಡ ಕಲಿಸಿ ಏನೋ ಒಂದು ಮಾಡಲಿ, ಅಡುಗೆ ಮಾಡಲಿ, ಅದಕ್ಕೆ ಖಾರ ಉಪ್ಪು ಸುರಿತಾರೆ, ಚಹಾ ಮಾಡಲಿ, ಅದಕ್ಕೆ ಹನ್ಗಿ ಒಗದ್ನಿ, ಕೂದಲ ಹಾಕಿನಿ, ಹಿಂಗೆಲ್ಲ ಮಾಡ್ತಾರೆ ಅಕ್ಕ. ಎಷ್ಟು ಕಷ್ಟ ಕಾಟ ಕೊಡ್ತಾರಂತಿ. ಅಡುಗೆ ಎಲ್ಲ ಮಾಡಿ ಹೊಟ್ಟೆ ತುಂಬ ಕೂಳು ಹಾಕೋದಿಲ್ಲ ನನಗೆ. ಏನು ಮಾಡಬೇಕು? ಹೌದಾ, ಇಷ್ಟೆಲ್ಲ ಮಾಡ್ತಾರ ನೋಡು. ನನಗೆ ಬೈತಾರು ಹೊಡಿತಾರು ಜಗಳ ಮಾಡ್ತಾರೋ ಅಂತ ಗೊತ್ತಿತ್ತು, ಆದರೆ ಈ ಥರ ಅಂತ ಗೊತ್ತಿರಲಿಲ್ಲ. ಭಾಗ್ಯ, ಯಾಕೆ ಇಕ್ಕಿ ನಮ್ಮ ಮನೆಗೆ ಬಂದಾಳ ಅವಿ? ಶಾರದಾ, ಕಾಕರೆ ಯಾಕವ ಆರಾಮದಿಲ್ಲ ಶಾರದಾ? ಮಕ ಸಪ್ಪಗೆ ಮಾಡಿಲ್ಲ? ಅಕ್ಕ ಸಪ್ಪಗೆ ಮಾಡೋದೇನ್ರಿ? ಅಯ್ಯೋ ನಡಿಬಾರ್ದು ನಡೆದು ಹೋತ್ರಿ. ಏನಾಯ್ತು ಗೊತ್ತೈತನ್ರಿ? ಇಷ್ಟೆಲ್ಲ ಮಾಡಿದನವ? ಇಷ್ಟೆಲ್ಲ? ನಡಿ ತಂಗಿ ನಡಿ. ಇದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಬರಬರಾಕೈತೆ. ನಡಿ. ಬ್ಯಾಡ್ರಿ ಕಾಕರ, ಇದನ್ನ ಹಂಗೆ ಬೆಳೆಸ್ಕೊಂತ ಹೊಂಟು ಅಂದ್ರೆ ದೊಡ್ಡದ ಹಾಕೊಂತ ಹೋಗ್ತದ್ರಿ. ಬ್ಯಾಡ್ರಿ, ನಾನು ನಮ್ಮೂರಿಗೆ ಹೊಂಟೇನಿ. ಇವ್ರ ಅಕ್ಕಾರ ಬಂದು ನನ್ನ ಕಾಪಾಡಲಿಲ್ಲ ಅಂದ್ರೆ ನಾ ಇವತ್ತು ಉಳಿತಿರ್ಕಿಲ್ರಿ, ಸತ್ತು ಸುಡ್ಗಾಡ್ಸಿರ್ತಿದ್ನಿ. ಆದ್ರೆ ಇವ್ರು ಬಂದು ನಾನು ಕಾಪಾಡಿರಂತ ನಾನು ನಿಮ್ಮ ಮುಂದೆ ನಿಂತು ಮಾತಾಡತ್ತೇನೆ. ನಿಮ್ಮ ಋಣ ಯಾವತ್ತೂ ಮರಿಲ್ರಿ. ನಿಮ್ಮ ಋಣದಾಗ ನಾನು ಇರ್ತೇನೆ. ಬರ್ತೀನಿ ಅಕ್ಕ, ನಾನು ನಾಳೆ ಬೆಳಿಗ್ಗೆನೇ ಹೋಗ್ತೀನಿ. ಆತಾತು, ನಾಳೆ ಬೆಳಗ್ಗೆ ಹೋಗಂತೆ. ಈಗ ನಡಿ, ಊಟ ಮಾಡಿ ಮಲ್ಕೊ ನಡಿ. ಇವನ್ನ ಅರ್ಬಿ ಕಳಿ ಬೇರೆ ಹಾಕೋ. ಜಳಕ ಮಾಡೋಗು, ಬಿಸಿನೀರು ಕಾಸ್ತೇನೆ. ಹೋಗಿ ಸುಡು ನೀರು ಜಳಕ ಮಾಡಿ ತಲೆಗೆ ಎಣ್ಣೆ ಹಚ್ಕೊಂಡ್ರೆ ಜಳಕ ಮಾಡಿಬಿಡು. ನಾನು ಎಣ್ಣೆ ಹಚ್ಚಿ ನೀರು ಹಣಿಸ್ತಾನೆ. ಹನಿಸಿ ಸ್ವಚ್ಛಗೆ ಜಳಕ ಮಾಡಿ ಸಾಬೂನು ಗಿಬ್ಬನ್ ಹಚ್ಕೊಂಡು ಸೆಮ್ನಿ ಎಣ್ಣೆ ಹಾರಾಕತ್ತತಿ. ಜಳಕ ಮಾಡಿ ಆಮೇಲೆ ನಂದ ಒಂದು ಸೀರೆ ಕೊಡ್ತಾನೆ. ಸೀರೆ ಉಟ್ಕೊಂಡು ಮಲ್ಕೊ. ನಾಳೆ ಬೆಳಿಗ್ಗೆನ ಮತ್ತೊಂದು ಜಳಕ ಮಾಡಿ ನಂದ ಸೀರೆ ಉಟ್ಕೊಂಡು ಕಸ ಹೋಗುವಂತೆ. ಹಿಂಗೆ ಹೋಗಬೇಡ, ಹಿಂಗೂ ಇರಬೇಡನು. ಈಗ ಮನೇನು ವಾಸನೆ ಬರ್ತೈತಿ. ನಮ್ಮದು ಮಕ್ಕಳ ಮರಿ ಯಾಕೆ ಏನಾತಂತ ಕೇಳಿ ಗಾಬರಿ ಅಕ್ಕಾರು. ಅದಕ್ಕೆ ನಾನು ಹಿಂಗೆ ಸೀರೆ ಕೊಡ್ತೇನೆ. ನಡಿ ಜಳಕ ಮಾಡಿ ನಡಿ, ಬಚ್ಚಲ್ಕ ನಡಿ ಸೀದಾ. ಅದು ಯಾಕ ಸೀರೆನೂ ಇಲ್ಲ, ಜಂಪರು ಇಲ್ಲ, ಏನು ಮಾಡ್ದಕ್ಕ? ಹೇಳತ್ತೇನಲ್ಲ ಮತ್ತೆ, ನೀ ಏನು ಬ್ಯಾರದಕ್ಕೆನ? ಯಕ್ಕ ಅಂತ ಎಷ್ಟು ಚಂದ ಕರಿತಿ. ತಂಗಿ ಸಮ ಆತು, ಇತ್ತು ಮಗಳು ಸಮಾನೂ ಆತು. ಚಿಂತೆ ಏನು ಮಾಡಬೇಡವಾ. ನಡಿ. ಏನು ನಂದೇನೊಂದು ಸೀರೆ ಒಂದು ಇದ ಬ್ಯಾಸರನ. ನಡಿ ಶಾರದಾ, ನಡಿ. ನಡಿವಾ, ಒಳಗೆ ನಡಿ ತಂಗಿ. ಹಿಂಗೆ ನಿತ್ರ ಓನ್ಯಾಗಿನ ಅವ್ರಿಗೇನು ಅನುಮಾನ ಬರ್ತದೆ. ಯಾಕೆ ಇಕ್ಕಿ ಇವ್ರ ಮನೆಗೆ ಬಂದಾಳ, ಯಾಕೆ ಏನಾಯ್ತು, ಇವ್ರ ಮನೆಗೆ ಯಾಕೆ ಬಂದಾಳ ಅಂತೇಳಿ. ನೋಡಿದೆನೆ ಯವ್ವ, ನೋಡಿದೆನ? ನಮ್ಮ ಜೊತೆ ಜಗಳ ಮಾಡಿ ನಮ್ಮ ಜೊತೆ ಇರೋದ ಕಟ್ಕೊಂಡು ಅಲ್ಲಿ ಎದುರಿಗೆ ಮನೆಗೆ ಹೋಗಿ ಆಕೆ ಎಷ್ಟು ಇದ್ದಿತ್ತು ಹೇಳಕ್ಕೆ. ಎದುರಿಗೆ ಮನೆಗೆ ಹೋಗಿ ನಾವು ಅವ್ರ ಮುಂದೆ ಎಲ್ಲ ನಮ್ಮ ಬಗ್ಗೆ ಹೇಳ್ತಾ ಬೇಕಿ. ಎಲ್ಲ ಹೇಳಿ ನಮ್ಮನ್ನು ಕೆಟ್ಟ ಮಾಡಿ ಇಲ್ಲದ್ದು ಸಲ್ಲದ್ದು ಎಲ್ಲ ಹೇಳಿ ನಮ್ಮನ್ನು ಕೆಟ್ಟ ಮಾಡಿಡ್ತಾಳಕ್ಕಿ. ಕೆಟ್ಟ ಮಾಡಿಡಾಕಿ ಏನೈತಿ ಮಗನ? ಅಲ್ಲ, ಆಕೆ ಬುದ್ಧಿನ ಅಂತದೈತಿ. ನಾವೇನು ಯೋಚನೆ ಮಾಡಿ ಏನೈತಿ ನೋಡಿ. ನನ್ನ ತಲೆ ಹೊಡೆದಿಟ್ಲ. ಎಲ್ಲ ನೀ ಅನ್ಕೊಂಡಂಗೆ ಇರೋದಿಲ್ಲಪ್ಪ. ಎಲ್ಲರೂ ನೀ ಅನ್ಕೊಂಡಂಗೆ ಇರೋದಿಲ್ಲ.
ಭಾಳ ಕೆಟ್ಟಿರ್ತಾರ. ನಾವು ಎಷ್ಟು ಒಳ್ಳೆತನದಿಂದ ನಡ್ಕೊಳಕ್ಕೆ ಹೋಗ್ರಿ. ಅಲ್ಲ, ಅವ್ರ ಮನ್ಯಾಗಿನವ್ರು ಬಂದಿದ್ರು ಮಾಡಿದ್ರು, ನಾ ಎಷ್ಟು ಚಲೋ ತಮಗೆ ನಡ್ಕೊಂಡು ಅವ್ರನ್ನೆಲ್ಲ ನಡೆಸ್ಕೊನಿ. ಆದ್ರೆ ಅವ್ರ ಅಮ್ಮ ಕುಂತ್ಕೊಂಡು ಅಡುಗೆ ಮನ್ಯಾಗ ಆಕಿಗೆ ಏನೇನೋ ಕಲಿಸ್ಕೊಟ್ಟಾಳು. ಆಕಿ ಬೇಕಂತೆ ಅಲ್ಲಿ ಕನ್ಸೊನ್ನಿ ಮಾಡಿರ್ಬೇಕು, ಆಕಿ ಬುಟ್ಟಿ ಒಗಿಯಾಕಿ ತಲೆ ಮೇಲೆ ಅಂತೇಳಿ. ಅದಕ್ಕೆ ಆಕಿ ದಡಕ್ಕೆ ನನ್ನ ಮೇಲೆ ಬುಟ್ಟಿ ಒಗ್ದಾಳೆ. ನಾನು ಬೇಕಂತಲೇ ಅಲ್ಲಿ ಹೋಗಿ ಕುಂತಿಲ್ಲಪ್ಪ. ನನಗೆ ಥಂಡಿ ಹತ್ತಂಗೆ ಆಗತ್ತಿತ್ತ, ಒಲೆ ಹಾಕಿ ಇಚ್ಚಿತ್ತಲ್ಲ, ಅದಕ್ಕೆ ಕಾಸ್ಕೊಂಡ್ರೆ ಅದು ಬೆಚ್ಚಗೆ ಅಂತ ಹೋಗಿ ಕುಂತೀನಿ ಬುಟ್ಟಿ ಕೊಡ್ತಾನೆ ಅಂತೇಳಿ. ಅವ್ರು ಇಬ್ಬರು ಸೇರಿ ಪ್ಲ್ಯಾನ್ ಮಾಡಿ ನನ್ನ ಮೇಲೆ ಬುಟ್ಟಿ ಒಗೆದ್ಬಿಟ್ರು. ಏನು ಮಾಡೋದು, ತಲೆಗಿಲಿ ಒಡೆದ ಸತ್ತು ಹೋಗಿದ್ನಿ ಅಂದ್ರೆ ಏನು ಮಾಡ್ತಿದ್ದಿ? ಸಿಕ್ತಿದ್ಲನ ನಿನಗೆ ಮತ್ತೆ ಅವ್ವ? ನೀ ಏನು ತರಾಸ್ ತೊಗೋಬೇಡ್ವಿ, ನೀ ಏನು ತರಾಸ್ ತೊಗೋಬೇಡ. ಆಕಿ ಬುದ್ಧಿ ನನಗೆ ಗೊತ್ತೈತಿ. ಏನು ಮಾಡುವಾಗ ಒಂದಿನ ಒಂಥರ ಇರ್ತಾಳೆ, ಇಲ್ಲದೇ ಇದ್ದಾಗ ಒಂಥರ ಇರ್ತಾಳೆ. ಆಕಿ ಭಾಳ ಸುಮಾರು ಅದಾಳ. ಹೋಗ್ತಾಳೆಲ್ಲ ಹೋಗ್ಲಿ. ಎಷ್ಟು ದಿನ ಇಟ್ಕೋತಾರೆ ಮಂದಿ ಮನ್ಯಾಗ ನೋಡ್ತಾನೆ ನಾನು. ಎಷ್ಟು ದಿನ ಇರ್ತಾಳೆ ಈಕಿ ಮಂದಿ ಮನ್ಯಾಗ ಅಂತ ನಾನು ನೋಡ್ತಾನೆ. ಆಕೆಲ್ಲಿ ಮಂದಿ ಮನ್ಯಾಗ ಇರ್ತಾಳ? ನಿಮ್ಮವ್ವ ಅವ್ರ ಅವ್ವನ ಮನೆಗೆ ಹೋಗ್ತಾಳಂತ ಪ್ಲ್ಯಾನ್ ಮಾಡಿ ಕಳಿಸ್ತಾಳ ಅವನಂತೆ. ಆಕಿ ಅದಾಳಲ್ಲ ಆಕಿ ಭಾಗ್ಯವ, ಪ್ಲ್ಯಾನ್ ಮಾಡಿ ಕಳಿಸ್ತಾಳ. ಕಳಿಸ್ಲಿ ಅಲ್ಲಿ ಹೋಗಿ ಹೆಂಗಿರ್ತಾಳೆ ನಾನು ನೋಡ್ತೇನೆ. ಹೋಗಿ ಕೇಳಿಬಿಡ್ತಾನೆ ಅಲ್ಲಿ ನೋಡುವಂತೆ ಕೇಳು ಹಂಗೆ. ಈಗೇನು ಕೇಳೋದಿಲ್ಲ, ಅಲ್ಲೇ ಹೋಗಿ ಮಾತಾಡ್ತಾನೆ ಅದನ್ನು. ಹೆಂಗಿರ್ತಾಳೆ ಈಕಿ ಗಂಡನ ಮನೆ ಬಿಟ್ಟು. ಹಾಂ, ನಾವು ಎಷ್ಟು ಕಷ್ಟ ಕೊಡಲಿ ಎಷ್ಟು ನೋವು ಕೊಡಲಿ ಇಲ್ಲೇ ಇರ್ಬೇಕು ಈಕಿ. ಅಟ್ಟ ಸತಿ ಸಾವಿತ್ರಿ ಆದರೂ ಇಲ್ಲೇ ಇರಬೇಕು. ಯಾಕೆ ಅಲ್ಲಿ ಹೋಗ್ಬೇಕಾ? ಹಂಗೆ ಮಾಡ್ಲಾಕಿನ ಆಕೆ ಏನಾರ 2 ದಿನ ಇರ್ತಾಳೆ ಇಲ್ಲಿ ನೋಡ್ಬೇಕು. ಆಕಿನ ಭಾಳ ದಿನ ಇಲ್ಲೇ ಉಳಿದ್ಲು, ಇಲ್ಲೇ ಹೋಗಿ ಜಗಳ ತೆಗಿಯತ್ತೈತಿ. ಇಲ್ಲ ತವ್ರ ಮನೆಗೆ ಹೋದ್ಲಂದ್ರೆ ತವ್ರ ಮನೆಗೆ ಹೋಗಿ ಆಕಿನ ಜಗಳ ತೆಗೆದು ಆಕಿನ ಬಿಡಬೇಡ. ನೀ ಬಂದ್ಲು ಒಂದು ಕಡಾಮುಡಿ ಮಾಡ್ಕೊಂಡು ಬಂದ್ಬಿಡು. ಮತ್ತು ಇನ್ನು ತವ್ರ ಮನೆಗೆ ಹೋಗ್ದಂಗೆ ಅವ್ರು ಇಲ್ಲಿ ಬರ್ದಂಗೆ ಮಾಡಿಬಿಡು. ಅದಾತು. ಅದಾದ ಈಗ ನಿಮ್ಮ ಅಪ್ಪ ಈಗ ಬಂದು ಈಗ ಏನಾತಂತ ಕೇರಿ ಏನು ಹೇಳಲ್ಲ. ಅವಾಗ ಕೆಲ್ಲೆದಾಳ ಮನೆ ಬಿಟ್ಟಂತಂದ್ರೆ ಕೆಂಡಾಕಾರ ಜಗಳಕ್ಕೆ ಹೊಕ್ಕಾನ. ಅಲ್ವೇ ಅಪ್ಪ ಯಾಕೆ ಬಂದು ಕೇಳ್ತಾನ? ಕೇಳಿ ತಗೋ, ಬುಟ್ಟಿ ಬಿತ್ತು ತಲೆ ಮೇಲೆ ಅಂತ ಹೇಳ್ಬಿಡು ಅಂತೆ. ಆಕೆ ಎಲ್ಲಿದ ಅಂತ ಕೇರ ಅವ್ರ ಅಮ್ಮ ಬಂದಿಳು ಕರ್ಕೊಂಡು ಊರಿಗೆ ಹೋದ್ಲು ಅಂತ ಹೇಳ್ಬಿಡು. ಸುಳ್ಳು ಯಾಕೆ ಹೇಳುದ್ಲಾ? ಈಕಿನ ಎದುರಿಗೆ ಮನ್ಯಾಗ ನೋಡಿದಂದ್ರೆ ಅಪ್ಪಿ ತಪ್ಪೆ ಹಿಡಿದು ನಾನು ಹೊಡಿದಿಲ್ಲ ಸುಳ್ಳು ಹೇಳಿ ಅಂತ. ಇದ್ದದ್ದು ಕರೆ ಹೇಳಿದ ಅಂದ್ರೆ ಹೊಕ್ಕಾನಾಗ ಅವ್ರ ಮನೆಗೆ ಹೋಗಿ ಅಲ್ಲಿ ಹುಯ್ಯಿ ಅಂತಿತ್ತು. ಮತ್ತು ನಮ್ಮ ಬಂಡವಾಳ ಗೊತ್ತಾಗೋದು ಬೇಡಲ್ಲ. ನಾಳೆ ಮತ್ತೆ ನಮ್ಮನ್ನು ಪೊಲೀಸ್ ಸ್ಟೇಷನ್ ಅಂತ ಬೇಡಲ್ಲ. ಯವ್ವ ಎನ್ನ ನಮ್ಮ ಮನೆಯವ್ರು ಬಂದಾರ ಬರ್ರಿ. ಅಯ್ಯೋ ದೇವ್ರಿ, ಈಗ ಆಕಿ ಗಂಡ ಬಂದಂತ ಏನು ಮಾಡೋದೇಳು? ಇಂಥ ಮುಖ ಇಟ್ಕೊಂಡು ಹೆಂಗೆ ಹೋಗ್ಲಾ? ಯಾಕೆ ಚಿಂತೆ ಮಾಡಕತ್ತಿ ಬೇ? ತೆನೆ ಮೇಲೆ ಬುಟ್ಟು ಬಿತ್ತಂತ ಹೇಳಿ ಏನಾಕತಿ? ಏನು ಮಾತಾಡತಾರ ಇವರಿಬ್ರು? ಯವ್ವ ಏನಾದ್ವಿ ನಿನ್ನ ಮಕ್ಕಕ್ಕ? ಹಂಗೆ ನೋವು ಆಕೈತಿ. ಅಯ್ಯೋ ಕಣ್ಣೆಲ್ಲ ಉತ್ಕೊಂಡೈತಲ್ಲ, ಗಲ್ಲದ ಮೇಲೆಲ್ಲ ಕರ್ತೈತಿ. ಏನಾದ್ವಿ ಯವ್ವ? ಹಾಳಾದ ಬುಟ್ಟಿ ಬಿತ್ತೆ ಯವ್ವ ಮಕ್ಕದ ಮೇಲೆ. ಅಯ್ಯೋ ನನ್ನ ಗಂಡ ಬಂದಾನ, ನೀ ಚಂದ ನಮ್ಗೆ ಯಾವತ್ತನ ಮಾಡ್ಲಿ ಅಂತೇಳಿ ನಾನು ಹೇಳಿ ಕರ್ಸೀನಿ. ಈಗ ನೋಡ್ರಿ ನಿಮ್ಮ ಅಕ್ಕ ಹಿಂಗೆ ಮಾಡ್ಕೊಂಡು ಕೂತಿ. ಹಂಗಾರೆ ವೈನಿಗೆ ಹೇಳೇನ ಎಲ್ಲ ಹಚ್ಚಕ್ಕ? ನನಗರ ಊಟ ಹಚ್ಚಕ್ಕೆ ತಿಳಿಲಿವ. ಅಷ್ಟೊಂದು ಊಟ ಎಲ್ಲ ಹಚ್ಚಿ ನನಗೆ ಕೊಡಕ್ಕೆ ಗೊತ್ತಾಗಲ್ಲ. 2 ಕೊಟ್ರೆ 2 ಮರಿತನ. ಎಲ್ಲಿ ವೈನಿ ಎಲ್ಲಿ ಪಡಾಳಿ ಹಾರಿಸ್ಕೊಂತ ಹೋದ್ಲಕ್ಕಿ. ಎಲ್ಲಿ ಹೋದ್ಲು ಬೇ? ಯಾಕೆ ಬೇ ಏನಾತ? ನೀ ಎಲ್ಲಿ ಹೋಗಿದ್ದಿ ಇಷ್ಟೊತ್ತನ? ಯವ್ವ ನಾನು ಗೆಳತಿ ಅಂತೆಲ್ಲ ಜಂಪರ್ ಹೊಲಿಯಾಕಿದ್ನಲ್ಲ ಇಸ್ಕೊಂಬರಕ್ಕೆ ಹೋಗಿದ್ನಿ ಬೇ. ಕಲಾವತಿ ನಾನು. ಕಲಾವತಿನೂ ಈಗ ಬಂದ್ಲ, ನಾನೇ ಈಗ ಬನ್ನಿ. ಅಡುಗೆ ಮನೆಗೆ ಹೋಗು. ಅಡುಗೆ ಮನೆ ತುಂಬ ಚಿಮ್ನಿ ವಾಸನೆ ಎಲ್ಲ ಚೆಲ್ಲಿ ಅನ್ನೋಬೇ ವೈನಿ. ಹೊಟ್ಟೆ ಬುದ್ಧಿ ಇಲ್ಲವ ನಿನಗೆ? ಬಾಟ್ಲೆ ಬಾಯಿ ಲೂಸ್ ಮಾಡಿ ಇಟ್ಟಿರ್ಬೇಕು. ದಬ ದಬ ಸುರಿಯಾಳು ಎಲ್ಲ ಚಿಮ್ನಿ ವಾಸನೆ ಬರತ್ತ ನೋಡು ಅಡುಗೆ ಮನೆ. ಏನು ಅಡುಗೆ ಗಿಡ್ಗ್ಯಾಗು ಎಲ್ಲ ಸುರಿಬಿಟ್ಟಾಳ? ಅದನ್ನ ಆಕೆ ಸುರಿವಿದ್ದಲ್ಲ, ನಿಮ್ಮನ್ನ ಅಕ್ಕಿ ಮೇಲೆ ಸುರಿವಿದ್ದು. ಏನು ಹೇಳಕತ್ತಿ ನೀ? ಏನಾಗೈತಿ ಇಲ್ಲಿಗೆ ನಾವು ಇಲ್ಲದೆ ಇದ್ದಾಗ? ಏನು ಹೇಳಕತ್ತಿ? ಏನು ಹೇಳೋಣ? ಹಾಂ, ನಮ್ಮ ಅವ್ವನ ಮೇಲೆ ಬುಟ್ಟಿ ಚೆಲ್ಲಿ ನಮ್ಮ ಅವ್ವನ ತಲೆ ಹೊಡ್ಯಾಕೆ ನೋಡ್ಯಾರ ಅಮ್ಮ ಮತ್ತು ಮೊಮ್ಮಗಳ ಕೂಡಿ. ಬಿಟ್ಟೆ ನನ್ನ ಇಬ್ಬರನ್ನು ಕೂಡ ಸರಿಯಾಗಿ ಬುದ್ಧಿ ಕಲಿಸಿದಾನೆ. ಅವ್ರ ಅಮ್ಮನ ಮನೆ ಬಿಟ್ಟು ಓಡಿಸಿನಿ. ಆಕಿಗೆ ಸಿಟ್ಟು ಬಂದು ಚಿಮ್ನಿ ಸುರಿ ಅಂಜಿಕೆ ಹಾಕೊಂಡು ಅನ್ನತಿದ್ನಿ. ಅಟ್ರಾಗ ಹೊಲಸು ಎದುರಿಗೆ ಮನೆಗೆ ಬಂದು ಎಲ್ಲ ಇದನ್ನ ಮಾಡಿಬಿಟ್ಲ. ಅಂದ್ರೆ ನೀ ಅಂಜಿಕೆ ಹಾಕೊಂಡಿದ್ದೆ ಕೊಲ್ಲಾಕಲ್ಲ? ಇಲ್ಲ, ಸುಳ್ಳ ಕಡ್ಡಿ ಪಿಡಿಗೆ ಕೈ ಹಿಡ್ಕೊಂಡಂಗೆ ಮಾಡಿ ನಾ ಯಾಕೆ ಆಕಿನ ಕೊಲ್ಲಿ? ಆಕಿ ಹೊಟ್ಯಾಗ ನಮ್ಮ ಮನೆ ಕೂಸು ಐತಿ. ನಾನು ಆಕಿನ ಕೊಲ್ಲಾಕ ಬರ್ತತನ? ನಾ ಕೊಲ್ಲಾತಿರ್ಕಿಲ್ಲ. ಚಿಮ್ನಿ ಸುರುವಿ ಅಟ್ ಅಂಜಿಕೆ ಹಾಕೋನು ಕಡಿಯ ಕಡ್ಡಿ ಪಿಟಿ ಹಿಡ್ಕೊಂಡ್ರ ಅಂತ ಏಕೆ ಸಾಂಜಿತಾಳು. ನೀನು ಹೇಳಿದ್ ಕೇಳ್ತಾ ಅಂತ ನಾವು ಮಾಡಕ್ಕೆ ಹೋಗಿದ್ದು ಅವ್ವ ನಾನು. ಆದ್ರೆ ಎದುರಿಗೆ ಮನೆಗೆ ಬಂದು ಅದನ್ನ ಇಲ್ಲದ್ದೊಂದು ಸಲ್ಲದ್ದೊಂದು ಮಾಡಿ ಹುಯಿ ಹಲ ಅಂತ ಮಾಡಿ ಆಕಿನ ಕರ್ಕೊಂಡೋಗಿ ತಮ್ಮ ಮನೆಗೆ ಇಟ್ಕೊಂಡ. ಅಯ್ಯೋ ದೇವ್ರೆ, ಆದ್ರೆ ಇದು ವೈನಿ ಮನಸ್ಸಿನಾಗ ನೀವು ಆಕಿನ ಕೊಲ್ಲಾಕ ಬಂದಿದ್ರಿ. ನಿಮಗೆ ಆಕಿ ಮ್ಯಾಲ ಪ್ರೀತಿ ಇಲ್ಲ ಅನ್ನೋ ಹಂಗೆ ಉಳಿದು ಬಿಡ್ತೈತಿ. ಇನ್ನು ಆಕಿ ನಾಳೆ ಬಾ ಅಂದ್ರೆ ಬರ್ತಾಳನ? ಬಿಡಾವ ಯಾವ? ಆಕಿ ಹೊಟ್ಯಾಗ ನಮ್ಮ ಮನೆ ಕೂಸು ಐತಿ. ಹಾಂ, ನಾ ಕಟ್ಟಿದ ತಾಳಿ ಐತಿ. ಆಕಿನ ಯಾರು ಸುಮ್ಮನೆ ಬಿಡ್ತಾರ? ಸುಮ್ಮನೆ ಬಿಡು ಮಾತಾ ಇಲ್ಲ ನೋಡಂತೆ. ಅಲ್ಲೇನ ಈಗ ನನ್ನ ಗಂಡ ಬಂದಾನ, ನೀವು ಆಕೆಗೆ ಇಷ್ಟು ತೊಂದರೆ ಕೊಡೋದು, ಕಾಟ ಕೊಡೋದು, ಆಕೆಗೆ ಅವಾಗೇನಾರ ಸುದ್ದಿ ಮುಟ್ತಂದ್ರೆ ನಾಳೆ ನನಗೂ ಹಂಗೆ ಮಾಡ್ತಾನೆ. ಇದನ್ನೇನು ಹೇಳಕ್ಕೆ ಹೋಗ್ಬೇಡ್ರಿ ಅವ್ನ ಮುಂದೆ. ಉಸ್ಸಲ ಹೊಡ್ಯಾಕೆ ಹೋಗ್ಬೇಡ್ರಿ ನೀವು. ಯವ್ವ ನೀ ಏನು ಬೇ ಮಕ್ಕ ಹಿಂಗೆ ಮಾಡ್ಕೊಂಡ್ಬಿಟ್ಟು ಏನು ಮಾಡೋದು ಈಗ? ಏನಾತ್ರಿ ಅತ್ತೆ ಅಂತ ಕೇರಿ ಏನು ಹೇಳ್ತಿ? ಏನಾರ ಒಂದು ಹೇಳ್ತಾನೆ ನಡಿವ. ಅವೇನು ದೊಡ್ಡ ಭೂಪಲ್ಲ ನಿನ್ನ ಗಂಡ.
ಅವನು ಅಷ್ಟು ಮೆಚ್ಚಾಕ ನನಗೇನು ಹರ್ಕಾತ್ ಬಿದ್ದೈತಿ ಆಗಿದ್ದ ಕರಿ ಐತಿ ನಡೆದಾಡುವಾಗ ಕಾಲು ಜಾರಿ ಬಿದ್ದ್ರಿ ಮಕ್ಕಕ್ಕ ಪೆಟ್ಟು ಹತ್ತೈತೆ ಅಂತ ಹೇಳೋದು ಅಲ್ವೇ ಅದು ಬಿದ್ದಂಗಿಲ್ವೇ ಏನೋ ತೊಗೊಂಡು ಹೊಡೆದಂಗೈತಿ ಯವ್ವ ಆದ್ರೂ ಬೇ ನೀವು ಹಿಂಗೆ ಮಾಡಬಾರ್ದಾಗಿತ್ತು ಆಕೆ ಏನಾರು ಬೇಕಂತಲೇ ಮಾಡ್ತಾಳಣ್ಣ ಕೆಟ್ಟ ಇಲ್ಲ ಬೇ ನನಗೆ ಅಡುಗೆ ಎಷ್ಟು ಚಲೋ ಹೇಳ್ಕೊಡತ್ತೆ ಗೊತ್ತೈತನ ಈಗ ಸಣ್ಣ ಸಣ್ಣ ಚಪಾತಿ ಸಣ್ಣ ಸಣ್ಣ ರೊಟ್ಟಿ ಒಂದು 2 ಥರ ಪಲ್ಯ ಮಾಡೋದು ಕಲ್ಕೊಂಡಿದ್ನ್ಯ ಆದ್ರೂ ಬೇ ನೀವು ಅದಲ್ಲ ನೀವೆಲ್ಲ ಉಲ್ಟಾ ಮಾಡಿಬಿಡ್ತಾರೆ ಏನು ಮಾಡೋದು ಏನು ಆಕೆ ಕಲ್ಸಾಕ ಏನು ಈಕೆಂದೇಕೆ ಅಡುಗೆ ಕಲ್ಸಾಕ ಏನು ದೊಡ್ಡ ಮಹಾ ಈಕ್ಯೋ ಮತ್ತಿನ್ನು ನನ್ನ ಬಾಯಿಗೆ ಅಗ್ಗದ ಬರ್ತೈತಿ ನಡಿ ಶಾನಾಳದಿ ನೀನು ಮುದುಕಿಗಿದ್ದಿ ಯಾವಾಗ ಬಾರ ನಾ ಅಡುಗೆ ಮಾಡುವಾಗ ಬಾರ ನನಗೊಟ್ಟು ಹಗರಾಕತಿ ಬಂದ ಅಡುಗೆ ಕಲ್ಕೊ ಮಾಡು ಅಂತಂದ್ರೆ ಹಿಂಗೂ ಬರಲಿಲ್ಲ ಹಂಗೂ ಬರಲಿಲ್ಲ ನೀ ಈಗ ಆಕೆ ಕಡೆಯಿಂದ ಅಡುಗೆ ಕಲಿಸ್ಕೊತೀನಿ ನಾಳೆ ಅನ್ನಕ್ಕೆನ್ನ ನಾ ಕಲಿಸಿನಿ ಉತ್ತರ ಮಗಳಿಗೆ ಅಡುಗೆ ಬರ್ತಿರ್ತಿಲ್ಲ ಅಂತ ನಾಳೆ ಒಂದಿನ ಅಂತಾಳಕ್ಕೆ ಅಂದಾಗ ನೋಡ್ಕೊಳಕ್ಕೆ ಬರ್ತೈತಿ ಅಂದಾಗ ಹೆಂಗೆ ಮಾತಾಡ್ಬೇಕಂತ ನನಗೂ ಗೊತ್ತೈತಿ ಈಗಿನ ಹೇಳಿಗ ಈಗ ಅಲ್ಬಿ ಎದುರಿಗೆ ಮನ್ಯಾಗ ಹೋಗಿ ಕುಂತಾರಕ್ಕೆ ಎಷ್ಟು ಧೈರ್ಯ ಬಂದಿರ್ಬೇಕಾ ಧೈರ್ಯ ಬಂದತಕ್ಕಿಗೆ ಎದುರಿಗೆ ಆಕಿಗೆ ಇನ್ನೂ ತಲೆಯಾಗ ಬುಟ್ಟಿ ತುಂಬಿ ತಲೆಯಾಗ ಇದನ್ನು ಮಾಡಕತ್ತಾಳಲ್ಲ ಅದಕ್ಕೆ ಆಕಿಗೆ ಧೈರ್ಯ ಬಂದೈತಿ ಧೈರ್ಯನ ಹೆಂಗೆ ಇಳಿಸ್ಬೇಕಂತ ನನಗೂ ಗೊತ್ತೈತಿ ಇಳಿಸ್ತೇನೆ ಆತ್ ಬಿ ಬಾ ನನಗಂತೂ ಉಣ್ಣ ಕೊಡಕ್ಕೆ ಬರ್ದ ನೀವು ಆಗಲಿ ಏನಾರು ಆಗಲಿ ನಾ ಏನು ಮಾಡಲಿ ನೀವು ಊಟ ಹಚ್ಚಿ ಕೊಡ್ಬಾ ನಾ ಓದೋದು ಕೊಡ್ತಾನೆ ಬೇಕಾರೆ ಮೊದಲು ನನ್ನ ಅಣ್ಣನ ಜೊತೆ ಕುಂತು ಮಾತಾಡ್ಬರ್ರಿ ಅಪ್ಪನೂ ಇಲ್ಲ ಅಪ್ಪ ಎಲ್ಲಿಗೇನು ನಿಮ್ಮ ಅಪ್ಪು ಇರಾಕಿಲ್ಲ ಮತ್ತು ನಿಮ್ಮ ಅಣ್ಣು ಇರಾಕಿಲ್ಲ ಅವ ಆಕೆ ನನ್ನ ಮೇಲೆ ಬುಟ್ಟಿ ಹೋಗದಾಗ ಗಸಕನ ಕರಿಗುಡ್ದ ಬಂದು ಆಗ ಬರಾತಿದ್ದೇನೋ ನೀನು ಇಲ್ಲ ಕಲ್ಲು ಇಲ್ಲ ಯವ್ವ ಆತು ಬಿ ನಾ ಆಕಿ ಗಂಡು ಬಂದಾನಂತ ಅಲ್ಲೇ ಮಾತಾಡ್ಕೊಂಡು ಕುಂದಿರ್ತೇನೆ ನೋಡೋಣ ಈ ಕೆಟ್ಟ ದಿನ ಅವ್ರ ಮನ್ಯಾಗ ಇರ್ತಾಳೆ ಅವ್ರ ಮನೆಯಿಂದ ಹೊರಬಿದ್ಲು ಅವಾಗ ಹೋಗ್ಕನಿಕಿನಿ ಹಿಂದಿಂದ ನೋಡುವಂತೆ ಅಲ್ವೇ ಏನು ಮಾಡಕ್ಕೆ ಹೋಗಿದ್ದಿ ಏನು ಮಾಡ್ಕೊಂಡು ಬೇಕಂತಲೇ ನಾನಾ ಬುಟ್ಟಿ ಕೊಡಂತೇಳಿ ಆ ಬುಟ್ಟಿನ ತುದಿ ಗಿಡಕ್ಕೆ ಹಚ್ಚಿ ನಾಳೆ ಹೋಗಿ ಕುಂತಿದ್ನಿ ಆಕೆ ಚಲ್ಲಿ ನನ್ನ ಮೇಲೆ ಹಿಂಗೆ ಜಗಳ ಆಗ್ಲಂತೇಳಿ ಅದು ಹಂಗನ ಆತ ಆದ್ರೆ ಅವ ವಿಪರೀತಕ್ಕೆ ಹೋದ ನಾನು ವಿಪರೀತಕ್ಕೆ ಹೋದ್ನಿ ಜಗಳ ಹೋಗಿ ಅದೇನೋ ಆಗುವಂಗಾತು ನಾ ಏನೋ ಜಗಳ ಅಷ್ಟು ಮಾಡಿ ಆ ಮುದುಕಿನ ಮನೆಯಿಂದ ಹೊರಗೆ ಹಾಕೋಣಂತ ನಾ ಮಾಡೀನಿ ಆ ಮುದುಕಿ ಏನೋ ಕೊಡಾಕ್ ತಂದಿದ್ಲು ಕಾಣ್ತೈತಿ ಇಕ್ಕಿ ಬೇಡ ಅಂತ ಕಳಿಸಿದಾಳೆ ಏನು ತಂದಿರಬೇಕು ಮುದುಕಿ ಅಂತೇಳಿ ಸಾಕಷ್ಟು ಬಂಗಾರ ಇತ್ತು ಬೆಳ್ಳಿತ್ತು ಏನಾರ ಕೊಡಾಕ್ ತಂದಿರ್ಬೇಕಾ ನಾನು ಇದನ್ನು ಕೆಡಿಸಿ ಹಾಳು ಮಾಡೀನಿ ನನಗಿದನ್ನು ತಿಳಿವಾತ್ಲೆ ಶಾಂತಿ ಅಲ್ಲ ನಾನೇನೋ ಮಾಡಕ್ಕೆ ಹೋಗಿದ್ನಿ ಈ ನೀ ಮುದುಕಿನ ಇಟ್ಕೊಂಡು ಇದಕ್ಕೆಲ್ಲ ಕೂಳ ಹಾಕೋದು ಇದನ್ನು ಹೆಂಗಾರ ಮಾಡಿ ಜಗಳ ತೆಗೆದ್ರೆ ಹೋಗಿ ಹೋಗ್ಕಳಕಿ ಹಂಗೆ ಮಾಡ್ಬೇಕಂತ ಹೋಗಿ ಅದು ವಿಪರೀತಕ್ಕೆ ಹೋಗ್ಬಿಡ್ತೆ ಇನ್ನು ಮುದುಕಿ ಗೊತ್ತಿಲ್ಲ ಆಕಿ ಚಿಮ್ನಿ ನೀರು ಹಾಕಿದ್ ನಾವು ಆಕೆ ಜೋಡಿ ಜಗಳ ಮಾಡೋದು ನೋಡೋಕ್ಕಾಗದ ಹೋಗೇ ಬಿಡ್ತದೆ ಮುದುಕಿ ಇನ್ನು ಮತ್ತು ಇಕ್ಕಿದ ಹೆಂಗೆ ಅಂತ ಕಸ್ತಲ್ಲಿ ಕೆಟ್ಟಿತ್ತು ನನಗೆ ಹೆಂಗೆ ಏನು ಮಾಡೋದು ಅಂತೇಳಿ ಆದ್ರೆ ನೋಡ್ರಿ ಹಿಂಗೆ ಹೋಗಿ ಹಿಂಗಾಗಿ ಏನೇನೋ ಆಗಿ ಹೋಗ್ತದೆ ನನಗರ ಅದನ್ನು ತಲೆಯಾಗ ತೊಗೊಳಕ್ಕೆ ಆಗೋದು ಆಕೆ ಮನೆ ಬಿಟ್ಟು ಹೋಗ್ಬಾರ್ದಾಗಿತ್ತು ನನಗೆ ಇಲ್ಲೇ ಇರಬೇಕಾಗಿತ್ತು ಆಕಿನ ಹಿಂಗೆ ನರಕ ನಮ್ಮನ್ನು ನೋಡ್ರಿ ಅಂಜಬೇಕು ಆಕೆ ಹಂಗೆ ಇಟ್ಕೋಬೇಕು ನಾವು ಆಕೆನ ಆಗ ಆಕೆ ಧೈರ್ಯ ಮಾಡಿ ಮನೆ ಬಿಟ್ಟು ಹೋಗ್ಯಾಳ ಇನ್ನು ಅಕ್ಕಿ ಮನ್ಯಾಗ ಅಲ್ಲಿ ಇರ್ತಾಳೆ ಹಂಗೆ ತವ್ರ ಮನ್ಯಾಗ ಇರ್ತಾಳೆ ಹಂಗೆ ನಾನು ನೋಡ್ತಾನೆ ಆಕಿನ ಆದರೂ ಬೇ ನೀ ಏನೋ ಮಾಡಕ್ಕೆ ಹೋಗಿ ಏನೋ ಆಯ್ತು ಆಕಿನ ಅನ್ಸಾಕೆ ಹೋಗಿದ್ದಿ ಆ ಮುದುಕಿನ ಹೊರಗೆ ಹಾಕಕ್ಕೆ ಹೋಗಿದ್ದಿ ಆದ್ರೆ ನೋಡಿರ ಎಲ್ಲ ಬಿಟ್ಟು ಆಕಿನೂ ಮನೆ ಬಿಟ್ಟು ಹೋದ್ಲು ಆ ಮುದುಕಿನೂ ಮನೆ ಬಿಟ್ಟು ಹೋದ್ಲು ನಿನಗೆ ನೋಡ್ರಿ ನೋವು ಹಾಕುಂತು ಮಾಡೋದು ಪ್ಲ್ಯಾನ್ ಮಾಡ್ತೀಯಲ್ವೇ ಕರೆಕ್ಟಾಗಿ ನೋಡಿ ಯೋಚನೆ ಮಾಡಿ ಪ್ಲ್ಯಾನ್ ಮಾಡ್ರಿ ಇದು ಹಿಂಗೆ ಆಕತಿ ಅನ್ನೋಂಗೆ ಯೋಚನೆ ಮಾಡ್ಬೇಕು ನೀ ಅದನ್ನು ಬಿಟ್ಟು ಹುಯ್ದೈ ಅಂತೆ ಮಾಯ್ಕೆಸ ಯಾಕೊಟ್ಟು ಹೋಗಿ ನಿನ್ನ ಮೇಲೆ ಬರೋಂಗೆ ಮಾಡಬಾರ್ದು ಈಗ ಹೋಗಿ ನಂಗೆ ಚಿಮ್ನಿ ಶುರುವಾತಿದ್ರಂತೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರಿ ಏನು ಮಾಡ್ತಿ ಆಕೆ ಕೊಡೋದು ಇಲ್ಲ ಆಕೆ ಕೊಡೋ ಅಷ್ಟು ಧೈರ್ಯನೂ ಇಲ್ಲ ಆಕೆ ಕೊಡೋಂಗಾಗಿದ್ರೆ ಹಿಂಗ್ಯಾಕೆ ಆಕಿತ್ತು ಬಾಳೆ ಆಕೆ ಕೊಡೋದೇ ಇಲ್ಲ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರಿ ಇವತ್ತು ರವಿವಾರ ನನಗೂ ಕರೆಂಟ್ ಹೊಕ್ಕಾವಂತ ಗೊತ್ತಿರಾಕಿಲ್ಲ ಅದಕ್ಕೆ ನಾನು ಹಂಗೆ ಅಜ್ಮಾಸಲ್ಲಿ ನಿನ್ನೆ ಲೈವ್ ಒಳಗೆ ಅಂದಿದ್ನಿ ಆದರೆ ಇವತ್ತು ಕರೆಂಟ್ ಹೊಕ್ಕಾವಂತ ಬೆಳಗ್ಗೆ 8ಕ್ಕೆ ಹೋದ್ರೆ ಸಂಜೆ 7ಕ್ಕೆ ಬರ್ತಾವೆ ಹಾಗಾಗಿ ನಾನು ಮೊಬೈಲ್ ಚಾರ್ಜ್ ಕಮ್ಮಿ ಇತ್ತು ಒಂದು ಸ್ವಲ್ಪ ಚಾರ್ಜ್ ಹಾಕೋಣ ಮತ್ತೊಂದು ವೀಡಿಯೋ ಮಾಡೋಕ್ಕಂತೇಳಿ ಈಗ ಇಷ್ಟೇ ವೀಡಿಯೋ ಮಾಡ್ತಾಯಿದ್ದೀನಿ ಮತ್ತೆ ನಿಮ್ಗೆ ಹಾಕ್ತೀನಿ